ಆತ್ಮೀಯ ವೀಕ್ಷಕರಿಗೆಲ್ಲ ಬೈ ಟು ಸೆಲ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆಯ ಅಗ್ರಿಕಲ್ಚರ್ ಪ್ಲಾಟ್ ಅನ್ನು ನಿಮಗೆಲ್ಲ ತೋರಿಸ್ತಾ ಇದ್ದೇವೆ. ಸೊ ಈ ಒಂದು ಜಾಗಕ್ಕೆ ರೀಚ್ ಆಗೋದಕ್ಕಿಂತ ಮೊದಲು ಇಲ್ಲಿ ರಸ್ತೆಯ ಮಾರ್ಗ ಹಾಗೆ ಸುತ್ತಮುತ್ತಲಿನ ವಾತಾವರಣ ಎಲ್ಲ ಯಾವ ರೀತಿ ಇದೆ ಅಂತ ಹೇಳಿ ಕಂಪ್ಲೀಟ್ ಆಗಿ ತೋರಿಸ್ತೇವೆ. ಅಷ್ಟೇ ಅಲ್ಲದೆ ಈ ಒಂದು ಜಾಗಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸ್ತೇವೆ. ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ. ಅಂಡ್ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ವಿಡಿಯೋ ಕೆಳಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಇದೇ ರೀತಿಯಾಗಿ ನಾವು ಹೊಸ ಹೊಸ ಪ್ರಾಪರ್ಟಿಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇವೆ. ಸೊ ನೀವು ಪ್ರತಿಯೊಂದು ವಿಡಿಯೋಗಳನ್ನು ತಕ್ಷಣನೇ ನೋಡಬಹುದು. ಈ ಪ್ಲಾಟ್ಗೆ ಹೋಗೋದಕ್ಕಿಂತ ಮೊದಲು ಈ ರೀತಿಯಾಗಿ ಕಾಂಕ್ರೀಟ್ ರೋಡ್ ಫೆಸಿಲಿಟಿ ಇರ್ತದೆ. ಹಾಗೆಯೇ ಇಲ್ಲಿ ನಿಮಗೆ ಸುತ್ತಮುತ್ತ ಶಾಪ್ಸ್ ಆಗಿರ್ಬೋದು, ಮನೆಗಳು, ಹಾಗೆ ತೆಂಗಿನ ತೋಟ ಪ್ರತಿಯೊಂದು ಕೂಡ ಇರ್ತದೆ. ವೀಕ್ಷಕರೇ, ಈಗ ನಾವೇನು ನೋಡ್ತಾ ಇದ್ದೇವೆ, ಇದು ಕೆಮ್ಮಣ್ಣು ನಿಡಮಳ್ಳಿ ರಸ್ತೆಯಾಗಿದ್ದು ಕೆಮ್ಮಣ್ಣಿಂದ ಬರಬೇಕಾದ್ರೆ ಎಡಭಾಗದಲ್ಲಿ ಒಂದು ಮಣ್ಣಿನ ರಸ್ತೆ ಹೋಗ್ತದೆ. ಅಲ್ಲಿಂದ ಕೇವಲ 100 ಮೀಟರ್ ಅಂತರದಲ್ಲಿ ಈ ಒಂದು ಪ್ಲಾಟ್ ಇರ್ತದೆ. ಈ ಒಂದು ಪ್ಲಾಟ್ಗೆ ನಾವು ರೀಚ್ ಆಗೋದಕ್ಕಿಂತ ಮೊದಲು ಈ ರಸ್ತೆ ಎಡಭಾಗದಲ್ಲಿ 2 ಶಾಪ್ಸ್ಗಳು ಕೂಡ ಇರ್ತದೆ. ಹಾಗೆಯೇ ನಾವು ಮುಂದೆ ಬಂದರೆ ನಮಗೆ ಒಂದು ಒಳ್ಳೆಯ ಎನ್ವೈರನ್ಮೆಂಟ್ ಅಂತಲೇ ಹೇಳ್ಬೋದು. ಫುಲ್ ಗ್ರೀನರಿಯಾಗಿ ಇಲ್ಲಿ ತೋಟ ಎಲ್ಲ ಇರ್ತದೆ. ಯಾರೆಲ್ಲ ಹಸಿರು ವಾತಾವರಣದ ಜೊತೆಗೆ ಒಂದು ಶಾಂತವಾದ ಸ್ಥಳದಲ್ಲಿ ಜಾಗವನ್ನು ಖರೀದಿ ಮಾಡಬೇಕು ಅಂತೇಳಿ ಬಯಸ್ತೀರಾ ಅಂಥವ್ರಿಗೆ ಖಂಡಿತವಾಗ್ಲೂ ಇವತ್ತು ನಾವು ತೋರಿಸುವಂತಹ ಈ ಒಂದು ಪ್ಲಾಟ್ ತುಂಬಾ ಇಷ್ಟ ಆಗ್ತದೆ. ಈ ಕಾಂಕ್ರೀಟ್ ರಸ್ತೆಯಲ್ಲಿ ಬರುವಾಗ ನಮಗೆ ಬಲಭಾಗದಲ್ಲಿ ಒಂದು ದಾರಿ ಕಾಣಿಸ್ತದೆ. ಇಲ್ಲಿ ರೈಟ್ ಟರ್ನ್ ಮಾಡಬೇಕಾಗ್ತದೆ. ಹಾಗೆ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಪ್ಲಾಟ್ ಕೂಡ ಇರ್ತದೆ. ಸೊ ಈ ಒಂದು ದಾರಿಯಲ್ಲಿ ನೀವು ಬರುವಾಗ ನಿಮಗೆ ಮನೆಗಳೆಲ್ಲ ಕೂಡ ಕನ್ಸ್ಟ್ರಕ್ಟ್ ಆಗಿರೋದು ನೋಡಬಹುದು. ಹಾಗೆ ಇಲ್ಲಿ ಪ್ರೆಸೆಂಟ್ ಈಗ ಮನೆಯಲ್ಲಿ ವಾಸ ಕೂಡ ಇದ್ದಾರೆ. ಓಕೆ, ಈಗ ನಾವೇನು ನೋಡ್ತಾ ಇದ್ದೇವೆ, ಈ ರಸ್ತೆಯನ್ನು ಪಂಚಾಯತ್ ಅವರು ಜಲ್ಲಿಕಲ್ಲು ಹಾಕಿ ಪ್ರೆಸೆಂಟ್ ರೆಡಿ ಮಾಡಿದ್ದಾರೆ. ಹಾಗೆಯೇ ಶೀಘ್ರದಲ್ಲಿ ಕಲ್ಯಾಣಪುರ ಪಂಚಾಯತ್ ಅವರು ಈಗ ಇದನ್ನು ಡಾಂಬರೀಕರಣ ರಸ್ತೆಯಾಗಿ ಮಾಡುವಂತಹ ಪ್ಲಾನ್ ಕೂಡ ನಡೀತಾ ಇದೆ. ವೀಕ್ಷಕರೇ, ಈ ರಸ್ತೆಯನ್ನು ನೋಡುವಾಗ ಸ್ವಲ್ಪ ಸಣ್ಣದಂತ ಕಾಣಿಸಬಹುದು, ಆದರೆ ಇಲ್ಲಿ ವೆಹಿಕಲ್ಗಳೆಲ್ಲ ಈಸಿಯಾಗಿ ಬರಬಹುದು. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನೇರವಾಗಿ ಪ್ಲಾಟ್ ಮಾತ್ರ ತೋರಿಸದೆ ಸುತ್ತಮುತ್ತ ಎಲ್ಲ ಯಾವ ರೀತಿ ಇದೆ ಅಂತೇಳಿ ನಿಮಗೆ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೇವೆ. ಕಾರಣ ನಿಮ್ಗೆ ಯಾವುದೇ ರೀತಿ ಗೊಂದಲ ಆಗಬಾರ್ದು. ಅದ್ರ ಜೊತೆಗೆ ತುಂಬ ಜನ ಕೇಳ್ತಾ ಇರ್ತೀರ ಪ್ರಾಪರ್ಟಿ ವಿಡಿಯೋಗಳನ್ನ ಮಾಡುವಾಗ ಸಾಧ್ಯ ಆದಷ್ಟು ರೋಡ್ ಎಲ್ಲ ಹೇಗಿದೆ ಅಂತೇಳಿ ತೋರಿಸಿ ಅಂತೇಳಿ. ಈ ಒಂದು ವಿಡಿಯೋನ ನೀವು ಕೊನೆಯವರೆಗೂ ನೋಡಿದ್ರೆ ನಿಮಗೆ ಖಂಡಿತವಾಗ್ಲೂ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಈ ಒಂದು ಜಾಗಕ್ಕೆ ರೀಚ್ ಆಗೋದಕ್ಕಿಂತ ಮೊದಲು ಯಾವ ರೀತಿ ಎಲ್ಲ ಈ ಒಂದು ಪರಿಸರ ಇದೆ ಅಂತೇಳಿ. ವೀಕ್ಷಕರೇ, ಈ ಒಂದು 38 ಸೆನ್ಸ್ ಜಾಗ ಏನಿದೆ ಇದು ಕೆಮ್ಮಣ್ಣು ಬ್ರಿಡ್ಜನ್ನು ಸೇರುವಂತಹ ನದಿಯ ಉತ್ತರ ಭಾಗದಲ್ಲಿರುವಂತಹ ನಡುಕುದ್ರುವಿನಲ್ಲಿ ಇರುವಂತಹ ಆಸ್ತಿಯಾಗಿರುತ್ತದೆ. ಸೊ ಒಂದು ಒಳ್ಳೆಯ ನೇಚರ್ ಮಧ್ಯೆ ಇರುವಂತಹ ಈ ಒಂದು ಪ್ರಾಪರ್ಟಿಯನ್ನು ಸೆಲ್ಫ್ ಪರ್ಚೇಸ್ ಅಥವಾ ಇನ್ವೆಸ್ಟ್ಮೆಂಟ್ ಬೇಸ್ ಹಾಗೆಯೇ ಬಿಸ್ನೆಸ್ ಪರ್ಪಸ್ಗಾಗಿ ನೀವು ಖರೀದಿ ಮಾಡಬಹುದು. ಇಂದು ನಾವು ನೋಡುವಂತಹ ಈ ಜಾಗ ದೋಣಿ ವಿಹಾರ ಸೌಲಭ್ಯಗಳೊಂದಿಗೆ ನದಿಯ ಬದಿಯಲ್ಲಿ ರೆಸಾರ್ಟನ್ನು ಅಭಿವೃದ್ಧಿಪಡಿಸಲು ಸೂಕ್ತವಾದಂತಹ ಜಾಗ ಆಗಿರುತ್ತದೆ. ವೀಕ್ಷಕರೇ, ನೀವು ಯಾರಾದರೂ ನಿಮ್ಮ ಮನೆ ಅಥವಾ ಜಾಗವನ್ನು ಮಾರಾಟ ಮಾಡಬೇಕು ಅಂದುಕೊಂಡಿದ್ದಲ್ಲಿ ನಾವು ಡಿಸ್ಪ್ಲೇ ಮೇಲೆ ಕೊಡ್ತಾ ಇರುವಂತಹ ನಂಬರ್ಗೆ ಈಗಲೇ ವಾಟ್ಸಪ್ ಮಾಡಿ. ಈ ಒಂದು ರಸ್ತೆಯಲ್ಲಿ ಬರುವಾಗ ನಮಗೆ ಇಲ್ಲಿ ಸಂಕ ಕೂಡ ಕಾಣಿಸ್ತಾ ಇರಬಹುದು. ಈ ಸಂಕದ ಕೆಳಗೆ ನದಿ ಕೂಡ ಹರಿತಾ ಉಂಟು. ಈ ಒಂದು ನದಿಯ ನೀರು ಕೆಮ್ಮಣ್ಣು ಬ್ರಿಡ್ಜ್ಗೆ ಹೋಗಿ ಸೇರ್ತದೆ. ಸೊ ನೋಡಬಹುದು ವೀಕ್ಷಕರೇ, ಇದು ಸಂಕ ಆಗಿರ್ತದೆ. ಹಾಗೆಯೇ ಇಲ್ಲಿ ಎರಡೂ ಕಡೆಯಲ್ಲೂ ಕೂಡ ನದಿ ಹರಿಯುವ ಒಂದು ದೃಶ್ಯ ಕೂಡ ಕಣ್ಮನ ಸೆಳೆಯುತ್ತದೆ. ಮತ್ತು ಹಾಗೆ ಸ್ವಲ್ಪ ಮುಂದೆ ಬಂದರೆ ಇದು ಮಣ್ಣಿನ ರಸ್ತೆ ಆಗಿದ್ದು ಎರಡೂ ಕಡೆಯಲ್ಲಿ ಕೂಡ ತೋಟ ಇರ್ತದೆ. ಮತ್ತು ಇಂದು ನಾವು ತೋರಿಸುವಂತಹ ಈ ಜಾಗ ಸಹ ತೋಟವಾಗಿದ್ದು ಒಟ್ಟು 38 ಸೆನ್ಸ್ ಜಾಗವನ್ನು ಒಳಗೊಂಡಿರ್ತದೆ. ಹಾಗೆ ಈ ಒಂದು ಜಾಗದಲ್ಲಿ ಒಟ್ಟು 35 ಮರಗಳಿದ್ದು ವರ್ಷಕ್ಕೆ 20 ರಿಂದ 25 ಸಾವಿರ ಆದಾಯ ಕೂಡ ಬರ್ತದೆ. ಉಡುಪಿಯ ಸುತ್ತಮುತ್ತ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾಗಿ ನಮಗೆ ಜಾಗ ಯಾವುದಾದ್ರೂ ಇದ್ದರೆ ತಿಳಿಸಿ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಈಗ ನಾವು ತೋರಿಸುವಂತಹ ಈ ಜಾಗ ಕೂಡ ನಿಮಗೆ ಉಡುಪಿಯಿಂದ ಸ್ವಲ್ಪ ದೂರದಲ್ಲೇ ಇದ್ದು ನಿಮಗೆ ಪ್ರೈಸಲ್ಲಿ ಕೂಡ ವರ್ತ್ ಇರ್ತದೆ. ಹಾಗೆ ಇಲ್ಲಿ ಪರ್ ಸೆನ್ಸಿಗೆ 1,05,000ವರೆಗೆ ಹೇಳ್ತಾರೆ. ಹಾಗೆ ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರ್ತದೆ. ಈ ರಸ್ತೆಯಲ್ಲಿ ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಬಲಭಾಗಕ್ಕೆ ಟರ್ನ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ನಾವು ಟರ್ನ್ ಮಾಡಿದರೆ ನಮಗೆ ಇಲ್ಲಿಂದನೇ ಈ ಒಂದು ಪ್ಲಾಟಲ್ಲಿ ಇರುವಂತಹ ಫಾರ್ಮ್ ಹೌಸ್ ಕೂಡ ಕಾಣಿಸ್ತದೆ. ಈ ಒಂದು ಜಾಗಕ್ಕೆ ನಾವೇನು ಹೋಗ್ತಾ ಇದ್ದೇವೆ, ಈ ಜಾಗದವರೆಗೆ ಕೂಡ ಆಲ್ಮೋಸ್ಟ್ ಮನೆಗಳೆಲ್ಲ ಇರ್ತದೆ. ಸೊ ನಮಗೆ ಬಲಭಾಗದಲ್ಲಿ ಕೂಡ ಈಗ ಒಂದು ಮನೆ ಕಾಣಿಸ್ತಾ ಇರಬಹುದು.
ಓಕೆ, ಈ ಒಂದು ಜಾಗಕ್ಕೆ ಹೋಗುವಂತಹ ರಸ್ತೆಯ ಮಾರ್ಗ ಈಗ ನಮಗೆ ಸ್ಟ್ರೇಟಲ್ಲಿ ಕಾಣಿಸ್ತಾ ಇದೆ. ನೇರವಾಗಿ ಈ ರಸ್ತೆಯ ಮುಖಾಂತರ ಹೋದರೆ ನಮಗೆ ಜಾಗ ಕೂಡ ಸಿಗ್ತದೆ. ಹಾಗೆಯೇ ಇಲ್ಲಿ ಬಲಭಾಗದಲ್ಲಿ ನಾವು ನೋಡೋದಾದರೆ ಇಲ್ಲಿ ಎಕ್ಸ್ಟ್ರಾ ನೀರೆಲ್ಲ ಕಾಣಿಸ್ತಾ ಇರಬಹುದು. ಇದಂತಂದರೆ ನಿಮಗೆ ನದಿಯ ನೀರೆಲ್ಲ ಎಕ್ಸ್ಟ್ರಾ ಬಂದರೆ ಇಲ್ಲಿಂದಾನೇ ಹೋಗ್ತದೆ. ನೆಕ್ಸ್ಟು ನಾವೀಗ ಈ ಜಾಗದ ಎಂಟ್ರೆನ್ಸಲ್ಲಿ ಇದ್ದೇವೆ. ಇಲ್ಲಿಂದ ತೋಟದ ಮನೆ ಸಹ ಕಾಣಿಸ್ತದೆ. ಈ ಒಂದು ಫಾರ್ಮ್ ಹೌಸ್ ಏನಿದೆ ಇದು 800 ಚದರ ಅಡಿ ವಿಸ್ತೀರ್ಣದಿಂದ ಕೂಡಿರುತ್ತದೆ ಮತ್ತು ತುಂಬ ದೊಡ್ಡದಾದಂತಹ ಒಂದು ತೋಟದ ಮನೆ ಇದಾಗಿರುತ್ತದೆ. ಮೇಲೆ ನಾವು ನೋಡೋದಾದರೆ ಕಂಪ್ಲೀಟ್ ಆಗಿ ಇಲ್ಲಿ ಶೀಟ್ ರೂಫಿಂಗ್ ಮಾಡಲಾಗಿದ್ದು ಇಲ್ಲಿ ಹಾಲ್, ಟಾಯ್ಲೆಟ್, ರೂಮ್ ಮಾಡುವಷ್ಟು ಸ್ಪೇಸ್ ಕೂಡ ಇರ್ತದೆ. ವೀಕ್ಷಕರೇ, ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಮಾರಾಟಕ್ಕೆ ಲಭ್ಯ ಇರುವಂತಹ ಜಾಗ ಆಗಿದ್ದು ಒಟ್ಟು 38 ಸೆನ್ಸ್ ಜಾಗವನ್ನು ಒಳಗೊಂಡಿರುವಂತಹ ಪ್ರಾಪರ್ಟಿ ಇದಾಗಿರುತ್ತದೆ. ಅಂದರೆ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ 16,530 ಸ್ಕ್ವೇರ್ ಫೀಟ್ ಒಟ್ಟು ಜಾಗದ ವಿಸ್ತೀರ್ಣ ಆಗಿದ್ದು ಇದು ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರುತ್ತದೆ. ಇಲ್ಲಿ ಮಳೆ ಬಂದಿರುವ ಕಾರಣ ತುಂಬ ಹುಲ್ಲುಗಳೆಲ್ಲ ಬೆಳೆದುಕೊಂಡಿದೆ. ಸೊ ಇದೆಲ್ಲ ಕ್ಲೀನ್ ಆಯಿತು ಅಂತ ಅಂದರೆ ತೋಟ ನೋಡಲಿಕ್ಕೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಈ ಜಾಗದಲ್ಲಿ ಆ್ಯಕ್ಚುಲಿ 2 ಕೆರೆಗಳು ಇರ್ತದೆ. ಸೊ ಒಂದು ಸಣ್ಣ ಕೆರೆಯಾಗಿದ್ದರೆ ಮತ್ತೊಂದು ದೊಡ್ಡ ಕೆರೆಯನ್ನು ನಾವಿಲ್ಲಿ ನೋಡ್ಬೋದು. ಸೊ ಈಗ ನಿಮಗೆ ಕೂಡ ಕಾಣಿಸ್ತಾ ಇರ್ಬೋದು. ಈಗ ನೀವೇನು ನೋಡ್ತಾ ಇದ್ದೀರಾ, ಈ ಒಂದು ಕೆರೆಯ ನೀರು ಉಪ್ಪಾಗಿರುವ ಕಾರಣ ಇದನ್ನು ತೋಟಕ್ಕೆ ಬಳಸಲಾಗ್ತದೆ. ಹಾಗೆ ಸ್ವಲ್ಪ ಮುಂದೆ ಬಂದರೆ ಈ ಭಾಗದಲ್ಲಿ ನಿಮಗೆ ಇನ್ನೊಂದು ಕೆರೆ ಕೂಡ ಕಾಣಿಸ್ತದೆ. ಇನ್ನೊಂದು ಕೆರೆ ಇದೆ ಅಂತ ನಾವೇನು ಹೇಳಿದ್ವಿ. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ಈ ಕೆರೆ ಕೂಡ ಸ್ವಲ್ಪ ದೊಡ್ಡದಾಗಿದ್ದು ಇಲ್ಲಿನ ನೀರು ತುಂಬಾ ಸಿಹಿಯಾಗಿರ್ತದೆ. ಹಾಗೆ ಈ ನೀರನ್ನು ನಾವು ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಇದನ್ನು ನಾವು ಬಳಸಲಿಕ್ಕೆ ಕೂಡ ಯೂಸ್ ಮಾಡ್ಬೋದು. ಈಗ ನಾವು ಪಶ್ಚಿಮ ದಿಕ್ಕಿನಿಂದ ಉತ್ತರ ದಿಕ್ಕಿನ ಕಡೆಗೆ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ನೋಡೋದಾದರೆ ಒಂದು ದೊಡ್ಡ ಹೊಳೆ ಕೂಡ ಕಾಣಿಸ್ತದೆ. ಹಾಗೆ ಈ ನೀರು ಕೂಡ ಕೆಮ್ಮಣ್ಣು ಬ್ರಿಡ್ಜಿಗೆ ಹೋಗಿ ಸೇರ್ತದೆ. ವೀಕ್ಷಕರೇ, ನೀವು ಯಾರಾದರೂ ಈ ಒಂದು ಜಾಗಕ್ಕೆ ನೇರವಾಗಿ ಭೇಟಿ ನೀಡಬೇಕು ಅಂತ ಅಂದುಕೊಂಡಿದ್ರೆ ನಾವು ವಿಡಿಯೋದಲ್ಲಿ ನೇರವಾಗಿ ಓನರ್ ನಂಬರನ್ನು ತಿಳಿಸಿರ್ತೇವೆ. ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ. ಈ ಒಂದು ಹೊಳೆಯ ಬದಿಯಲ್ಲಿ ನಿಂತು ನಾವು ಬ್ಯಾಕ್ ಸೈಡ್ ತಿರುಗಿದ್ರೆ ನಮಗೆ ಕಂಪ್ಲೀಟಾಗಿ ಈ ಒಂದು ತೋಟ ಆಗಿರಬಹುದು, ಫಾರ್ಮ್ ಹೌಸ್ ಪ್ರತಿಯೊಂದು ಕೂಡ ಕಾಣಿಸ್ತದೆ. ಈ ಫಾರ್ಮ್ ಹೌಸನ್ನು ನಾವು ತೆಂಗಿನಕಾಯಿಗಳನ್ನೆಲ್ಲ ಸ್ಟೋರೇಜ್ ಮಾಡುವ ಪರ್ಪಸ್ಗಾಗಿ ಯೂಸ್ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ತುಂಬಾ ಸಹಾಯ ಆಗ್ತದೆ. ಒಂದು ಹೊಳೆಯ ಬದಿಯಲ್ಲಿ ಹಾಗೆ ಸ್ವಲ್ಪ ಮುಂದೆ ನಡ್ಕೊಂಡು ಬಂದರೆ ಇಲ್ಲಿ ನಮಗೆ ಬೋಟಿಂಗ್ ಲ್ಯಾಂಡಿಂಗ್ ಸ್ಪೇಸ್ ಕೂಡ ಕಾಣಿಸ್ತದೆ. ಮತ್ತು ಹೊಯ್ಗೆ ಎಲ್ಲ ಬೇಕು ಅಂತಂದರೆ ಇಲ್ಲಿಂದನೇ ತಗೊಂಡು ಹೋಗೋದರ ಜೊತೆಗೆ ಇಲ್ಲಿ ಹೊಯ್ಗೆ ಮತ್ತು ಬೋಟಿಂಗ್ನವರು ಕೂಡ ಆ ಒಂದು ಸಂದರ್ಭದಲ್ಲಿ ಲ್ಯಾಂಡ್ ಆಗ್ತಾರೆ. ಇಲ್ಲಿ ಹರಿಯುವಂತಹ ನೀರು ನೇರವಾಗಿ ಬ್ರಿಡ್ಜ್ಗೆ ಹೋಗಿ ಸೇರುವ ಕಾರಣ ಇದನ್ನು ರೀಕ್ರಿಯೇಷನಲ್ ಪಾಯಿಂಟ್ ಆಗಿ ಕೂಡ ಮಾಡಬಹುದು. ಹಾಗೆಯೇ ಯಾರೆಲ್ಲ ರೆಸಾರ್ಟ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಇದು ಒನ್ ಆಫ್ ದ ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಇಲ್ಲಿಂದ ಪೂರ್ವ ದಿಕ್ಕಿನ ಕಡೆಗೆ ಹೋದರೆ ಸಾಕಷ್ಟು ತೆಂಗಿನ ಮರಗಳು ಕೂಡ ಇರ್ತದೆ. ಹಾಗೆ ಈ ಜಾಗದವರೆಗೆ ಸಾಕಷ್ಟು ಮನೆಗಳನ್ನು ಕೂಡ ನಾವು ಬರುವಂತಹ ದಾರಿಯಲ್ಲಿ ನೋಡಬಹುದು. ಈ ಒಂದು 38 ಸೆನ್ಸ್ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಒಟ್ಟು 35 ತೆಂಗಿನ ಮರಗಳನ್ನು ನಾವು ನೋಡಬಹುದಾಗಿದೆ. ಮತ್ತು ಇಲ್ಲಿ ವಾರ್ಷಿಕ ಆದಾಯ ಅಂತಂದರೂ 20 ರಿಂದ 25 ಸಾವಿರ ನಾವು ಗಳಿಸಬಹುದು. ಎನಿವೇಸ್, ಈ ಒಂದು ಜಾಗದ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದರೆ ಉಡುಪಿಯ ನಿಡಂಬಳ್ಳಿ ಸಮೀಪದ ನಡುಕುದುರುವಿನಲ್ಲಿ ಈ ಒಂದು ಪ್ರಾಪರ್ಟಿ ಇರ್ತದೆ. ನೆಕ್ಸ್ಟ್ ಪ್ರೈಸ್ ಅಂತ ನೋಡೋದಾದರೆ ಓನರ್ ಅವರು 40 ಲಕ್ಷ ಹೇಳ್ತಾರೆ. ಯಾರಿಗಾದರೂ ಈ ಒಂದು ಜಾಗವನ್ನು ಬೈ ಮಾಡಬೇಕು ಅನ್ನುವ ಆಸಕ್ತಿ ಇದ್ದರೆ ನಾವು ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಓನರ್ ನಂಬರನ್ನು ಮೆನ್ಷನ್ ಮಾಡಿದ್ದೇವೆ. ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಡೈರೆಕ್ಟ್ ಓನರ್ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಲ್ಲಿ ಯಾರಾದರೂ ಜಾಗಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತೇಳಿ ಹುಡುಕ್ತಾ ಇದ್ದರೆ ಅವರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ವಿಡಿಯೋ ಕಡೆಗೆ ಕಾಣಿಸ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಇದೇ ರೀತಿಯಾಗಿ ನಾವು ಹೊಸ ಹೊಸ ಪ್ರಾಪರ್ಟಿ ವಿಡಿಯೋಗಳನ್ನು ನಿಮಗಾಗಿ ತರ್ತಾ ಇರ್ತೇವೆ. ಸೊ ಪ್ರತಿಯೊಂದು ವಿಡಿಯೋಗಳನ್ನು ನೀವು ತಕ್ಷಣವೇ ನೋಡ್ಬೋದು ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.